ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವ್ಲಾಗ್ನ ಕಿಚನಲ್ಲಿ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಏನು ಮಾಡತ್ತೀನಿ ಅಂದರೆ ಗೋಬಿ ಮಂಚೂರಿ ಮಾಡತ್ತೀನಿ. ಸೊ ನನ್ನ ರೆಸಿಪಿನ ನಿಮಗೂ ಹೇಳ್ತೀನಿ ಹೆಂಗೆ ಗೋಬಿ ಮಂಚೂರಿ ಮಾಡ್ತೀನಿ ಅಂತ. ನೀವು ಟ್ರೈ ಮಾಡಿ ನೋಡಿರಿ, ಚೆನ್ನಾಗಾದರೆ ಕಮೆಂಟ್ ಮಾಡಿರಿ. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದ್ರೆ, ಫಸ್ಟಿಗೆ ಉಪ್ಪು ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಆಮೇಲೆ ಚಿಲ್ಲಿ ಪೌಡ್ರ್ ತೊಗೊಂಡಿನಿ. ಆಮೇಲೆ ಇದು ಚಿಲ್ಲಿದು ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿನಿ. ಇದು ಕೊರಿಯಂಡರು. ಆಮೇಲೆ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟ್ ತೊಗೊಂಡಿನಿ. ಆಮೇಲೆ ಇದು ಸೋಯಾ ಸಾಸ್ ತೊಗೊಂಡಿನಿ, ಮೈದಾ ಹಿಟ್ಟು, ಕಾರ್ನ್ಫ್ಲವರು, ವಿನೆಗರು, ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ ಇಷ್ಟು ತೊಗೊಂಡಿನಿ. ಆಮೇಲೆ ಫಸ್ಟ್ ಏನು ಮಾಡ್ಕೊಂಡಿನಿ ಅಂತಂದ್ರೆ, ಗೋಬಿನ ನೀರೊಳಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಂಡಿನಿ. ಅರಿಶಿನ ಹಾಕ್ಬೇಕು ಸ್ವಲ್ಪ, ಆಮೇಲೆ ಉಪ್ಪು ಹಾಕಬೇಕು. ಇದನ್ನು ಬಾಯ್ಲ್ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ, ಇದನ್ನು ತೊಗೊಂಡ್ಬಿಟ್ಟು ಒಂದು ಇದರೊಳಗೆ ಕಡಾಯಿ ಒಳಗೆ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಇದನ್ನ ಇದ್ರೊಳಗೆ ಕೂಡಿಸ್ಬೇಕಂತಂದ್ರೆ ಇದು ಮೈದಾ ಹಿಟ್ಟು ಸ್ವಲ್ಪ, ಆಮೇಲೆ ಕಾರ್ನ್ಫ್ಲವರ್ ನಾವು ಇಷ್ಟು ತೊಗೊಂಡಿದ್ದೀವಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ಅಷ್ಟು ನೋಡಿ ತೊಗೊರಿ. ನಾವು ಜಾಸ್ತಿ ಮಾಡೋದು ಬಿಕಾಸ್ ಜಾಸ್ತಿ ಜನ ಆಗ್ತೀವಿ, ಅದಕ್ಕೆ ಇಷ್ಟು ತೊಗೊಂಡು ಇಷ್ಟಿಗೆ ನಮ್ಗೆ ಇಷ್ಟು 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. ಆ್ಯಂಡ್ 4 to 5 ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿನಿ. ಸೊ ಫಸ್ಟಿಗೆ ಮೈದಾ ತೊಗೊಂಡಿನಿ. ಮೈದಾ 1 ಸ್ಪೂನ್ ಹಾಕಿದರೆ ಕಾರ್ನ್ಫ್ಲವರ್ 2 ಸ್ಪೂನ್ ಹಾಕಬೇಕು. ಸೊ ನನಗೆ ಬೇಕಾಗಿದ್ದು 4 ಸ್ಪೂನ್ ಬೇಕು. 1 2 3 4 ಸ್ಪೂನು. ನೆಕ್ಸ್ಟ್ ಕಾರ್ನ್ಫ್ಲವರ್ ಇದು 4 ಅಂತಂದರೆ ಇದು ಅಂದರೆ ಇದು 1 ಸ್ಪೂನ್ ತೊಗೊಂಡ್ರೆ ಇದು 2 ಸ್ಪೂನ್ ತೊಗೊಂಡ್ರೆ ಇದು 4 ಸ್ಪೂನ್ ಹಾಕಬೇಕು. ಸೊ ಇದು 4 ಸ್ಪೂನ್ ಮೈದಾ ತೊಗೊಂಡಿನಿ. ಸೊ 8 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತೀನಿ. 1 2 3 4 5 6 7 8. ಸೊ ಇದೀಗ ಹಾಕಿ ಕಲಿಸ್ಬೇಕು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂತೀನಿ. ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಉಪ್ಪು ಹಾಕ್ಕೊಂತೀನಿ ಸ್ವಲ್ಪ. ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಹಾಕೋರಿ. ಆಮೇಲೆ ಬಿಕಾಸ್ ಜಾಸ್ತಿ ಉಪ್ಪು ತಿಂತಾರೆ, ಸ್ವಲ್ಪ ಉಪ್ಪು ತಿನ್ನೋರು. ಸೊ ನೆಕ್ಸ್ಟು ನೀರು ಹಾಕ್ಕೊತೀನಿ. ನೀರು ಹಾಕಿ ಕಲಿಸ್ತೀನಿ. ಜಾಸ್ತಿ ಫುಲ್ ಲಿಕ್ವಿಡ್ ಥರನೇ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನೋಡ್ರಿ ಎಷ್ಟು ಕಲಿಸಿದೆ. ಇವಾಗ ಈ ಗೋಬಿನ ಇದ್ರೊಳಗೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇದನ್ನು ಕಲಿಸ್ಬಿಟ್ಟು ಮತ್ತೆ ಇದು ಮಾಡಬೇಕು. ಇಷ್ಟು ಕ್ವಾಂಟಿಟಿ ಇಷ್ಟು ಬೇಕಾಗುತ್ತೆ. ಸೊ ನಾನು ಇದನ್ನು ಗೋಬಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ. ಸೊ ಇದನ್ನು ಫ್ರೈ ಮಾಡ್ತೀನಿ ಈಗ. ಸ್ಪೂನಿಂದ ಕಂಫರ್ಟಬಲ್ ಆಗಿಲ್ಲ ಅಂದರೆ ಕೈಯಿಂದ ಮಾಡ್ಬೋದು, ಬಿಕಾಸ್ ಇದು ಫುಲ್ ತಿಕ್ಕಾಗಿರ್ತದೆ. ನೋಡ್ರಿ ಹೀಗಾಗ್ಯಾವ. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಒಗ್ಗರಣೆ ಹಾಕ್ಬೇಕು. ಇವೆಲ್ಲ ಕರೆದ್ಮೇಲೆ ಹಿಂಗಾಗ್ಯಾವ ನೋಡು. ಫಸ್ಟಿಗೆ ಏನು ಮಾಡಬೇಕಂದ್ರೆ ಎಣ್ಣೆ ಹಾಕಬೇಕು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿನಿ. ನೋಡಿ ಸಾಕು. ಸೊ ಆಯಿಲ್ ಹಾಕ್ತೀನಿ. ಇವಾಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತೀನಿ. ಚಿಲ್ಲಿ ತೊಗೊಂಡಿರೋ ಚಿಲ್ಲಿ ಹಾಕ್ತೀನಿ.
ಮಾಡ್ತೀನಂತ. ಚಿಲ್ಲಿ ಪೌಡರ್, ನೆಕ್ಸ್ಟ್ ಏನಂತಂದ್ರೆ ಇದು ನಾವು ಅವಾಗಲೇ ಕಾರ್ನ್ಫ್ಲವರ್ ಮತ್ತು ಮೈದಾ ಇದು ಮಾಡಿದ್ವಲ್ಲ ಅದ್ರದ್ದು ನೀರು ಇದ್ರೊಳಗೆ ಹಾಕಬೇಕು. ಕುದಿಬೇಕಿದ್ದು ಹಾಕಿದ್ದೆ ನೋಡ್ರಿ. ಈಗ ಗೋಬಿ ಮಂಚೂರಿ ಹಾಕೋಣ. ಗೋಬಿ ಹಾಕೋಣ ಸರ್, ನಾಟ್ ಮಂಚೂರಿ, ಗೋಬಿ. ಟೇಸ್ಟ್ ಮಾಡಿ ಹೇಳ್ತೀನಿ, ಎಲ್ಲರಿಗೂ ಕೊಡ್ತೀನಿ, ನಾನು ಮಾಡ್ತಾರೆ. ಸ್ವಲ್ಪ ಇದು ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು ಗ್ಯಾಸು. ಇಷ್ಟೇ. ರೆಡಿ ಟು ಟೇಸ್ಟಾ? ಟೇಸ್ಟ್ ಮಾಡ್ತೇ ಇಲ್ಲ. ಸೊ ನೋಡಿರಿ, ಎಲ್ಲರಿಗೆ ಹಾಕಿಟ್ಟಿನಿ. ನೋಡು ಎಲ್ಲರೂ ರಿವ್ಯೂಸ್ ಹೆಂಗೆ ಕೊಡ್ತಾರೆ ಔಟ್ ಆಫ್ 10 ಅಂತ ಕೇಳೋಣ ಬರ್ರಿ. ನಮ್ಮ ಅಂಕಲ್ ಅದೆಲ್ಲ ಹೊರಗೆ ಕುಂತಾರೆ, ಬರ್ರಿ. ಹಂಗಾಗೈತೆ ಬಸ್ಸಾಗಿರಲಿ ನೀರು ಅಲ್ಟಿಮೇಟ್ ತಿಂಡಿ ಮಸ್ತ್. ಸ್ಪೈಸಿ ಆಗಿದೆ, ತುಂಬಾ ಚೆನ್ನಾಗಿದೆ. ಬಾಯಲ್ಲಿ ನಾಲ್ಗೆ ಮೇಲೆ ಇಟ್ಟರೆ ಕರಗ್ತಾ ಇದೆ. 10 out of 10. Done. 10. ಐ ಹೋಪ್. ಸೊ ಗೋಬಿ ಮಂಚೂರಿ ಮಾಡಿಕೊಟ್ಟೆ, ಎಲ್ಲರೂ ತಿಂದರು, ಎಲ್ಲರಿಗೂ ಇಷ್ಟ ಆಯಿತು. ನೀವು ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಾಗದೆ ಅಂತ ಹೇಳಿಬಿಟ್ಟು. ಮಾಡಿದ್ರ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಕನ್ನಡ ದಿನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು, ಬಾಯ್.